ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಮತ್ತು ನನ್ನ ಕಸಿನ್ ಮೈಸೂರಿಗೆ ಹೋಗ್ತಾ ಇದ್ವಿ ಆ್ಯಂಡ್ ಚಿಕ್ಕಮ್ಮನ ಮನೆಗೆ ಗೆಸ್ಟ್ ಎಲ್ಲ ಬಂದಿದ್ದರು. ಸೊ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಹಳೇ ಕಥೆಗಳನ್ನೆಲ್ಲ ಮಮ್ಮಿ ಮತ್ತು ಅಜ್ಜಿ ಎಲ್ಲರೂ ಶೇರ್ ಮಾಡ್ತಾಯಿದ್ರು. ಈ ವ್ಲಾಗಲ್ಲಿ ಆಲ್ಮೋಸ್ಟ್ ಲೈಕ್ 1 ವೀಕ್ ಮೈಸೂರಲ್ಲಿ ನಾವು ಏನೇನು ಮಾಡಿದ್ವಿ ಅಂತ ತೋರಿಸ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈಸೂರು. ಸೊ ನಾನು ಆ್ಯಕ್ಚುಲಿ ನಿನ್ನೆ ಮೈಸೂರಿಗೆ ಬಂದೆ ಆ್ಯಂಡ್ ಇವತ್ತು ಆ್ಯಕ್ಚುಲಿ ನಾವು ಚಿಕ್ಕಮ್ಮನ ಮನೆಯಿಂದ ಮಾಮನ ಮನೆಗೆ ಬಂದಿದ್ದೀವಿ. ಸೊ ನಿನ್ನೆ ನಾವೆಲ್ಲರೂ ಲೈಕ್ ಅಲ್ಲೇ ಇದ್ವಿ, ಎಲ್ಲರೂ ಚಿಟ್ ಅದು ಇದೆಲ್ಲ ಮಾಡ್ತಾಯಿದ್ವಿ. ಸೊ ಇವತ್ತು ಐ ವಾಸ್ ಆ್ಯಕ್ಚುಲಿ ಬ್ಯುಸಿ ವಿತ್ ವರ್ಕ್ ಆ್ಯಂಡ್ ನನಗೆ ವ್ಲಾಗ್ ತೊಗೊಳೋಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ಇವಾಗ ಸುಮ್ಮನೆ ಟೀ ಟೈಮ್ ಅಂತ ಒಂದು ಚಿಕ್ಕ ವ್ಲಾಗ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇಲ್ಲಿಂದ ನಾನು ಸ್ಮಾಲ್ ಬೈಟ್ಸ್ ಹಾಕ್ತಾ ಹೋಗ್ತೀನಿ. ಓಕೆ, ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಸಿ. ಬನ್ನಿ. ನೋಡಿ, ಅವಳು ಎಗ್ ಪಫ್ ತಿಂತಿದ್ದಾಳೆ, ನಾನು ಸಮೋಸ ತಿಂತಿದ್ದೆ. Softly spoken, nice chaya with no strings tying you to me. ಗುಡ್ ಮಾರ್ನಿಂಗ್ ಗೈಸ್. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಾಯಿತು. ಇವತ್ತು ಕಡುಬು, ಮಟನ್ ಕರಿ, ಚಿಕನ್ ಕರಿ, ಎಗ್ ಕರಿ ಎಲ್ಲನೂ ಇತ್ತು. ಆ್ಯಂಡ್ ಇವಾಗ ಹೊರಗಡೆ ಬಂದುಬಿಟ್ಟು ಟೀ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಇದು ಬ್ಲ್ಯಾಕ್ ಟೀ. ನನಗೆ ಟೀ ಕುಡಿಯೋ ಅಭ್ಯಾಸ ಇಲ್ಲ, ಬಟ್ ಎಲ್ಲಾದರೂ ಹೋದರೆ ಏನೋ ಒಂಥರ ಕುಡಿಬೇಕು ಅಂತ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ವೆದರ್ ಒಂಥರ ಕೂಲ್ ಆಗಿದೆ. ಸೊ ಟೀ ಕುಡಿಯೋಣ ಅಂತ. ಚೀರ್ಸ್. ಕರಿ, ಬೆಂಡೆಕಾಯಿ, ಚಿಕನ್ ಕರಿ, ಚಿಕನ್ ಸುಕ್ಕ. ನೀವು ಆ್ಯಕ್ಚುಲಿ ಅನ್ಕೋತಿರ್ಬೋದಲ್ಲ, ನನಗೆ ಈ ವ್ಲಾಗಲ್ಲಿ ತಿನ್ನೋದು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ ಅಂತ. ಆ್ಯಕ್ಚುಲಿ ನನಗೆ ಹಂಗೇ ಆಗಿತ್ತು. ಕೆಲಸ ಮಾಡೋದು, ತಿನ್ನೋದು, ಮಲಗೋದು, ಇದೇ ಥರ ಆಯಿತು. ಐಸ್ ಕ್ರೀಮ್ ಮೈಸೂರು ವೆದರ್ ನೋಡಿ ಹೆಂಗಿದೆ ಅಂತ. ತುಂಬ ಕೂಲಾಗಿ ಒಳ್ಳೆ ಗಾಳಿ ಬರ್ತಿದೆ. ಆ್ಯಕ್ಚುಲಿ ನನಗೊಂದು ಬಟ್ಟೆ ಬೇಕಿತ್ತು. ಸೊ ಅದಕ್ಕೆ ನಾನು ನನ್ನ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗಿಬಿಟ್ಟು ಅಲ್ಲಿ ಸರಿ ಆಗಿಲ್ಲ ಅಂತಂದರೆ ದೆನ್ ಮೇ ಬಿ ಐ ವಿಲ್ ಹ್ಯಾವ್ ಟು ಗೋ ಆ್ಯಂಡ್ ಬೈ ಸಮಥಿಂಗ್ ಬಿಕಾಸ್ ಐ ಅರ್ಜೆಂಟ್ಲಿ ನೀಡ್ ಒಂದು ಬಟ್ಟೆ ಫಾರ್ ಟುಮಾರೋ. ಆ್ಯಂಡ್ ನಾನು ಬೆಂಗಳೂರಿಂದ ಏನೂ ತಂದಿಲ್ಲ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಕೇರಳದಿಂದ ಎಲ್ಲರೂ ಬಂದಿದ್ರು.
ಇವತ್ತು ಅವರು ವಾಪಸ್ ಹೋಗ್ತಾ ಇದ್ದಾರೆ. ಸೊ ಇನ್ ಬಿಟ್ವೀನ್ ನಾನು ಆ್ಯಕ್ಚುಲಿ ರೆಡಿ ಆಗ್ತಾ ಇದ್ದೆ. ಸೊ ಐ ಜಸ್ಟ್ ಕೇಮ್ ರನ್ನಿಂಗ್ ಟು ಕ್ಲಿಕ್ ಸೆಲ್ಫಿ. ಆಮೇಲೆ ನಾನು ಶೂಟಿಗೆ ಹೋಗಕ್ಕೆ ರೆಡಿ ಆಗಿದ್ದೆ. ಇದು ಏನಕ್ಕೆ ಗೊತ್ತಾ, ಫಿಶ್ ಎಷ್ಟು ಫ್ರೈ ಮಾಡಬೇಕು ಅಂತ. ಅಯ್ಯೋ ರಾಮ, ಮಲ್ಲ ತುಂಡಿ ತಿನ್ನುವುದು ವ್ಲಾಗ್ ಇದು ಆಕ್ಚುಲಿ ಚೆನ್ನಾಗಿದೆ. ಇದು ನನ್ನ ಕಸಿನ್ ಆ್ಯಕ್ಚುಲಿ ಡ್ರಾ ಮಾಡ್ತಿರೋದು. ಶಿ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್. ಅದ್ಭುತ ದೃಶ್ಯ. ಫಿಶ್ ಫ್ರೈ ಕರಿ ಐ ಡೋಂಟ್ ನೋ. ಇವಾಗ ನಾವು ಆ್ಯಕ್ಚುಲಿ ಅರ್ಸ್ ರೋಡಿಗೆ ಬಂದಿದ್ದೀವಿ ಮೈಸೂರಲ್ಲಿ. ಏನಕ್ಕೆ ಅಂತ ಗೊತ್ತಿಲ್ಲ. ಮೈ ಕಸಿನ್ ವಾಂಟೆಡ್ ಟು ಬೈ ಫ್ಯೂ ಥಿಂಗ್ಸ್, ಅದಕ್ಕೆ ಅಂತ. ಆ್ಯಂಡ್ ನಂದು ಚಿಕ್ಕಮ್ಮ, ಶೀ ಸ್ಟೇಸ್ ಹಿಯರ್ ಇನ್ ಮೈಸೂರು ಆ್ಯಂಡ್ ಶೀ ಇಸ್ ಲೈಕ್ ನಮ್ಮದು ಟೂರಿಸ್ಟ್ ಗೈಡ್ ಥರ. ಎಲ್ಲಿ ಏನು ಸಿಗುತ್ತೆ ಅಂತ ಎಲ್ಲ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇವಾಗ ಅವ್ರು ಅಲ್ಲಿ ನಿಂತ್ಕೊಂಡು ಶೀ ಇಸ್ ಅನಲೈಸಿಂಗ್ ಯಾವ ಕಡೆ ಹೋಗೋದು, ಕೆಳಗಡೆ ಹೋಗೋದಾ ಈ ಕಡೆ ಹೋಗೋದಾ ಅಂತ. ಲಾಸ್ಟಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ಸಲ್ವಾರ್ ತಗೊಂಡಾಯಿತು, ಇನ್ನು ನೆಕ್ಸ್ಟ್ ಏನಂತ ಗೊತ್ತಿಲ್ಲ, ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನೈಟ್ ಡಿನ್ನರಿಗೆ ಅಟ್ಮಾಸ್ಫಿಯರ್ ಅಂತ ಹೇಳೋ ಪ್ಲೇಸಿಗೆ ಹೋಗಿದ್ವಿ. ಸೊ ಮಾಮ ಮಾಮಿ ಅಜ್ಜಿ ನಾನು ಅಲ್ಲಿಗೆ ಬರೋಕ್ಕೆ ಅಂದಿದ್ವಿ, ಈಸಿ ಆಗುತ್ತೆ ಅಂತ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲೇ ಹತ್ತಿರ ಚಾಮುಂಡೇಶ್ವರಿ ಟೆಂಪಲ್ ಇದೆ. ಸೊ ಇದು ಟೆಂಪಲ್ ನಂದು ಮಾವ ಆ್ಯಂಡ್ ಮಾಮಿ ಮುಂಚೆಯಿಂದನೂ ಹೋಗ್ತಾನೇ ಇದ್ದರು. ಬಟ್ ಇವಾಗಂತೂ ಸೋಷಿಯಲ್ ಮೀಡಿಯಾದಿಂದ ಈ ಟೆಂಪಲ್ ತುಂಬ ಫೇಮಸ್ ಆಗಿದೆ ಆ್ಯಂಡ್ ಇಟ್ ಇಸ್ ಆಷಾಢ. ಸೊ ಕ್ರೌಡ್ ಆ್ಯಕ್ಚುಲಿ ದೇವರ ದರ್ಶನ ಎಲ್ಲ ಮುಗಿದ್ದು ಊಟನೂ ಮಾಡ್ಕೊಂಡ್ವಿ. ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ತುಂಬಾ ಕ್ರೌಡ್ ಇದೆ ಇಲ್ಲಿ, ಯಾಕಂದರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋಕ್ಕಾಗ್ತಿಲ್ಲ ಜನರಿಗೆ. ಸೊ ಅದಕ್ಕೆ ಎಲ್ಲರೂ ಈ ಟೆಂಪಲ್ಗೆ ಬರ್ತಾ ಇದ್ದಾರೆ, ಬಿಕಾಸ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಆಗಿತ್ತು. ಆಮೇಲೆ ಸಂಜೆ ಹೊತ್ತಿಗೆ ನಾವು ಮಾಮನ ಮನೆಯಿಂದ ಚಿಕ್ಕಮ್ಮನ ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ವಿ. ಅಜ್ಜಿಗಂತೂ ತುಂಬಾ ಬೇಜಾರಾಯಿತು, ಯಾಕಂದರೆ ನಾವು ಒಂದು ವಾರ ಎಲ್ಲರೂ ಒಟ್ಟಿಗೆ ಇದ್ವಲ್ಲ. ಸೊ ಅವ್ರ ಮುಖ ನೋಡಿ ಇಷ್ಟು ಕ್ಯೂಟಾಗಿ ಪಾಪ ಥರ ಕಾಣಿಸ್ತಿದ್ದಾರೆ. ಬಾಯ್ ಅಮ್ಮ, ಬಾಯ್ ಪರಿ. ನಾವು ಆ್ಯಕ್ಚುಲಿ ಚಿಕ್ಕಮ್ಮನ ಮನೆಗೆ ಬಂದ್ವಿ. ಏನೋ ಒಂಥರ ಬೇಜಾರು ಅಲ್ಲಿಂದ ಬಂದಾಗ, ಬಿಕಾಸ್ ಮುಂಚೆ ಅಜ್ಜಿ ಮಂಗಳೂರಲ್ಲಿದ್ದು ಇವಾಗ ಇಲ್ಲಿದ್ದಾರೆ. ಮಂಗಳೂರಲ್ಲಾದರೆ ಅವಾಗವಾಗ ಹೋಗಿ ನೋಡೋಕ್ಕೆಲ್ಲಾಗುತ್ತೆ. ಸೊ ಇವಾಗ ಇಲ್ಲಿ ನಾವು ಒಂದು ಚಿಕ್ಕ ಕ್ಯಾಫೆ ಇದೆ, ಅಲ್ಲಿ ನನ್ನ ಕಸನ್ಗೆ ಗೋಬಿ ಮಂಚೂರಿ ಬೇಕಂತೆ, ಅದಕ್ಕೆ ತಿನ್ನಕ್ಕೆ ಹೋಗ್ತಾ ಇದ್ವಿ. ನೋಡೋಣ ಏನಿದೆ ಅಂತ. ಓಕೆ, ಒಂಜಿ ಡ್ರೈ ಗೋಬಿ, ಒಂಜಿ ಚೀಸ್ ಮ್ಯಾಗಿ, ಒಂಜಿ ಬನ್ನು, ಬಾಳೆಕಾಯಿ ಬಜ್ಜಿ, ಬೊಕ್ಕ ಬಜ್ಜಿ 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 ತಿನ್ನೋದೆಲ್ಲ ತಿಂದ್ಬಿಟ್ಟು ಆಮೇಲೆ ಹೆಬ್ಬಾಳ್ ಲೇಕಲ್ಲಿ ವಾಕಿಗೆ ಹೋಗಿದ್ವಿ. ಬಂದರು ಕಾಕಿ ಬಂದರು, ಬಂದರು ಕಾಕಿ
ಇದು ನನ್ನ ಚಿಕ್ಕ ಮಾಡೋಂಥ ಚಿಕನ್ ಕರಿ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಇಸ್ ನಾವು ಆ್ಯಕ್ಚುಲಿ ಪ್ರಿಯಾಸಿ ಬಂದಿದ್ದೀವಿ ಮೂವಿ ನೋಡೋಕ್ಕೆ ಅಂತ. ಸೊ 10:30 ಶೋ ಇರೋದು. ಸೊ ಐ ಆಮ್ ವೆರಿ ಮೂವೀಸ್ ಬಿಕಾಸ್ ಚಳಿ ಇದೆ. ಲಾಸ್ಟ್ ಟೈಮ್ ಅಂದರೆ ಲಾಸ್ಟ್ ಮಂತ್ ನಮ್ಮದು ಮೂವಿದು ಪ್ರೀಮಿಯರ್ ಇದ್ದಾಗ ನಾನು ಇಲ್ಲಿಂದ ಹಿಂಗೆ ಓಡ್ಕೊಂಡು ಹೋಗಿದ್ದು ಬಿಕಾಸ್ ಇಟ್ ವಾಸ್ ಲೈಕ್ ಟುವರ್ಡ್ಸ್ ಲಾಸ್ಟ್ ಮಿನಿಟ್ ಐ ರೀಚ್ಡ್ ಹಿಯರ್. ಸೊ ಐ ರಿಮೆಂಬರ್ ದ್ಯಾಟ್. ನಾವು ಒಂದು ಮಲಯಾಳ ಮೂವಿ ನೋಡೋಕ್ಕೆ ಹೋಗಿರೋದು ಉನ್ಮಾದಂ ಅಂತ. ಬಟ್ ಹಾಫ್ ಆಫ್ ದ ಮೂವಿ ನಾನು ಕಣ್ಮುಚ್ಕೊಂಡೇ ನೋಡಿರೋದು ಬಿಕಾಸ್ ನನಗೆ ಒಂಥರ ಈ ರಾತ್ರಿದು ಸೀನು ಎಲ್ಲ ಭಯ ಆಗುತ್ತೆ. ಗೈಸ್ ಏನು ಗೊತ್ತಾ, ನನಗೆ ಏನಕ್ಕೆ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂತಂದರೆ ನಂದು ಮಾಸ್ಟರ್ಸ್ ಮಾಡಿರೋಂಥ ಕಾಲೇಜಿಗೆ ಹೋಗ್ತಾ ಇದ್ದೀನಿ, JSS ಕಾಲೇಜ್ ಆಫ್ ಫಾರ್ಮಸಿ ಇನ್ ಮೈಸೂರು. ಸೊ ನನಗೆ ಆ್ಯಕ್ಚುಲಿ ಇವಾಗ ಅಲ್ಲಿದ್ದು ಪ್ರಿನ್ಸಿಪಲ್ ಕಾಲ್ ಮಾಡಿದ್ದು ಆ್ಯಂಡ್ ಇಟ್ ವಾಸ್ ಟು ಇನ್ವೈಟ್ ಮೀ ಫಾರ್ ದಿ ಅಲುಮ್ನೈ ಮೀಟ್. ಬಟ್ ಆವಾಗ ನನಗೆ ಬರೋಕ್ಕಾಗಲ್ಲ. ಸೊ ಐ ಥಾಟ್ ನಾನು ಇವಾಗ ಲೆಟ್ ಮೀ ಗೋ ಆ್ಯಂಡ್ ಸಿ ಮೈ ಕಾಲೇಜ್ ಆ್ಯಂಡ್ ಮೀಟ್ ಮೈ ಲೆಕ್ಚರರ್ಸ್ ಆ್ಯಂಡ್ ಕಮ್ ಅಂತ. ಸೊ ಕಮ್ ಲೆಟ್ಸ್ ಗೋ. ಆ್ಯಕ್ಚುಲಿ ತುಂಬ ವರ್ಷ ಆದಮೇಲೆ ಕಾಲೇಜಿಗೆ ಹೋಗೋದು ಇಸ್ ಅ ವೆರಿ ಗುಡ್ ಫೀಲಿಂಗ್ ಅಲ್ಲ. ಇಟ್ಸ್ ಆಲ್ಮೋಸ್ಟ್ ಲೈಕ್ 10 years now. ಆ್ಯಂಡ್ ಇವಾಗ ಲೈಕ್ ಐ ಥಿಂಕ್ ಐಮ್ ಗೋಯಿಂಗ್ ಆಫ್ಟರ್ ಒಂದು 4 years ಬ್ಯಾಕ್ ನಾನು ಹೋಗಿದ್ದೆ ಒಮ್ಮೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಐಮ್ ಗೋಯಿಂಗ್ ನೌ. ಕಾಲೇಜಲ್ಲಿ ತುಂಬಾ ಚೇಂಜಸ್ ಇದೆ. ಇದೆಲ್ಲ ನೋಡಬೇಕಾದ್ರೆ ನನಗೆ ನಂದು ಮಾಸ್ಟರ್ಸ್ ಮಾಡಿರೋ ದಿನಗಳು ನೆನಪಾಗುತ್ತೆ. ಅಲ್ಲಿ ಓಡಾಡ್ತಿದ್ದು ಹಾಸ್ಟೆಲಲ್ಲಿ ಇದ್ದಿದ್ದು ಆ್ಯಂಡ್ ಹಾಸ್ಟೆಲ್ ಕಾಲೇಜಿದು ಹಿಂದ್ಗಡೆ ಇದ್ದಿದ್ದು. ಸೊ ಇಟ್ ವಾಸ್ ದ ಸೇಮ್ ಕ್ಯಾಂಪಸ್ ರೈಟ್. ಸೊ when it's the same campus, that feeling is literally different and I will show you where my classroom was. ಬನ್ನಿ ಹೋಗೋಣ. ಆ್ಯಂಡ್ there you see ಝೂಮ್ ಮಾಡಿದ್ದೀನಲ್ಲ, ದಟ್ ವಾಸ್ ಆರ್ ಕ್ಲಾಸ್ ರೂಮ್ ಆ್ಯಂಡ್ ದ ಲ್ಯಾಬ್ ಆಲ್ಸೋ. ಸೊ ನಾನಲ್ಲಿ ಗ್ರೀನ್ ಟೀ ಎಲ್ಲ ಕುಡ್ಕೊಂಡು ಆಮೇಲೆ ಸ್ಟೂಡೆಂಟ್ಸ್ ಜೊತೆ ಎಲ್ಲ ಸ್ವಲ್ಪ ಇಂಟ್ರ್ಯಾಕ್ಷನ್ ಎಲ್ಲ ಮಾಡಿ, ಇವ್ರು ಆ್ಯಕ್ಚುಲಿ ನಂದು B.Pharm ಇದು ಲೆಕ್ಚರರ್, ಇವಾಗ JSS ಅಲ್ಲಿದ್ದಾರೆ. ಸೊ ದಿಸ್ ವಾಸ್ ದ ಪ್ರಿನ್ಸಿಪಲ್. ನಾವಿವಾಗ ಮೈಸೂರಲ್ಲಿರೋ ಸಹಾರಾ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಎಕ್ಸಿಬಿಷನ್ಗೆ ಬಂದಿದ್ದೀವಿ. ಸೊ ಅಲ್ಲಿ ಶೋ ಯು ಏನೇನಾಗ್ತಿದೆ ಅಂತ. Yes, madam. देख लो इयरिंग्स में आएंगे. ಇಲ್ಲಿ ನಾವು ಆ್ಯಕ್ಚುಲಿ ಒಂದು ಜೂತಿ ತಗೊಳಕ್ಕೆ ಹೋಗಿದ್ದು. ಬಟ್ ದಟ್ ಪರ್ಸನ್ ವಾಸ್ ಲೈಕ್ ವೆರಿ ಆ್ಯರೋಗೆಂಟ್ ಆ್ಯಂಡ್ ಬೆ ಅಂತ ಮಾಡಿದ್ರು. ಅದಕ್ಕೆ ಬಿಟ್ಬಿಟ್ಟು ಬಂದುಬಿಟ್ಟೆ ಸಿಟ್ಟಲ್ಲಿ. ಐ ಡೋಂಟ್ ಲೈಕ್ ಪೀಪಲ್ ಲೈಕ್ ಸುಮ್ಮನೆ ಆ್ಯರೋಗೆಂಟಾಗಿ ಅವ್ರದ್ದೇ ತುಂಬ ಆ್ಯಟಿಟ್ಯೂಡ್ ಅಂತ ತೋರಿಸೋದನ್ನೆಲ್ಲ ಐ ಹೇಟ್ ಇಟ್. ಸೊ ಅದಕ್ಕೆ ಬಿಟ್ಬಿಟ್ಟು ಬಂದೆ. ತಿನ್ನಿ ಬೇಗ ತಿನ್ನು. ಸೊ ಸಹಾರಾ ಎಕ್ಸಿಬಿಷನ್ಗೆ ಬಂದಾಯಿತು. ಇದ್ರೊಳಗಡೆ ಬಂದರೆ ದುಡ್ಡು ಸುಯ್ ಅಂತ ಹೋಗ್ಬಿಡುತ್ತೆ. ಅಲ್ಲಿ ಇದು ನೋಡಿದ್ದು ಅದು ಇದು ಎಲ್ಲನೂ ಬೇಕು. ಸೊ ವಿ ಹ್ಯಾವ್ ಕಮ್ ಟು ನಂದಿನಿ ಡಿಲಕ್ಸ್ ಆಂಧ್ರ ಫುಡ್ ತಿನ್ನಬೇಕು ಅಂತ. ಗೋಳಿ ಸೋಡಾ ಆ್ಯಂಡ್ ದಿಸ್ ಈಸ್ ಜಲ್ಜೀರಾ ಗೋಳಿ ಸೋಡಾ.
ಯಮ್ಮ ಚಂದ್ಯಾ ಹೌದು ಫೋಟೋತ್ತು ಹಾಂ ಫೋನ್ ಪೋಸ್ ಅಷ್ಟೇ